ನಮಸ್ಕಾರ, ನ್ಯೂಸ್ ಸಂಗಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕಾಡಾನೆ ದಾಳಿಗೆ ಕಾರ್ಮಿಕನೊಬ್ಬ ದಾರುಣವಾಗಿ ಸಾವನ್ನಪ್ಪಿರುವ ಘಟನೆ ಸಿದ್ದಾಪುರ ಸಮೀಪದ ಎಮ್ಮೆಗುಂಡಿ ತೋಟದಲ್ಲಿ ನಡೆದಿದೆ. ಹಾಸನ ಜಿಲ್ಲೆ ಬೇಲೂರು ಪಟ್ಟಣದ ಪುರಸಭೆ ವ್ಯಾಪ್ತಿಯ 8ನೇ ವಾರ್ಡ್ ಚನ್ನಕೇಶವ ನಗರ ಸಮಸ್ಯೆ ಸುಳಿಯಲ್ಲಿ ಸಿಲುಕಿ ನಲುಗುತ್ತಿದೆ. ಕುಶಾಲನಗರ ಪಟ್ಟಣದ ಕೇರಳ ಸಮಾಜದ ಸಭಾಂಗಣದಲ್ಲಿ ಶಾಸಕರಾದ ಡಾಕ್ಟರ್ ಮಂತರಗೌಡರ ನೇತೃತ್ವದಲ್ಲಿ ಹನುಮ ಜಯಂತಿ ಕುರಿತು ಪೂರ್ವಭಾವಿ ಸಭೆ ಹಮ್ಮಿಕೊಳ್ಳಲಾಗಿತ್ತು. ನಮಸ್ಕಾರ ಕುಶಾಲನಗರ ಜನರಿಗೆ. ಕುಶಾಲನಗರದಲ್ಲಿ ನಮ್ಮ ಇಶಿಕಾ ಬ್ರ್ಯಾಂಡ್ ಸೇಲ್ನವರು ಒಂದು ಮೆಗಾ ಸೇಲ್ ನಡೆಸ್ತಾ ಇದ್ದಾರೆ. ಈ ಮೆಗಾ ಸೇಲ್ನ ಏನೇನು ಸಿಗುತ್ತೆ ಅಂತ ಹೇಳ್ತೀನಿ ಬನ್ನಿ. ಇಲ್ಲಿ 1 kg ಜಸ್ಟ್ ನನಗೆ ಕೊಡ್ತಾ ಇದ್ದಾರೆ ಹಾಗೂ 2 kg ಬಟ್ಟೆ ಖರೀದಿ ಮಾಡಿದವರಿಗೂ ಪ್ರತಿಯೊಬ್ಬ ಗ್ರಾಹಕರಿಗೆ ಉಚಿತ ರೇಷ್ಮೆ ಸೀರೆ ಸಿಗಲಿದೆ. ಫ್ರೀ. ಈ ಸೇಲ್ ನವೆಂಬರ್ 9ರಿಂದ ನವೆಂಬರ್ 13ರವರೆಗೆ ಇರುತ್ತದೆ. ಎಲ್ಲಿ ಅಂದ್ರೆ ನಮ್ಮ ಗಾಯತ್ರಿ ಕನ್ನಡ ಹಳೆಯ ಮಾರ್ಕೆಟ್ ರಸ್ತೆ ಕೆವಿ ಮುಂಭಾಗ ಕುಶಾಲನಗರ. ಇಲ್ಲಿ ಮೆನ್ಸ್ ವುಮೆನ್ಸ್ ಕಿಡ್ಸ್ ಗೆ ಎಲ್ಲಾ ರೀತಿಯ ಡಿಫರೆಂಟ್ ಕ್ಲಾತ್ ದೊರಕಲಿದೆ. ಈ ಮೆಗಾ ಸೇಲ್ ಜಸ್ಟ್ 5 days ಮಾತ್ರ ಇರುತ್ತದೆ. ಇಲ್ಲಿ ಯಾವುದೇ ರೀತಿಯ ಎಂಟ್ರಿ ಫೀ ಇರುವುದಿಲ್ಲ. ಟೈಮಿಂಗ್ ಬಂದು ಬೆಳಗ್ಗೆ 10ರಿಂದ ರಾತ್ರಿ 10ರವರೆಗೆ. ಈ ಸೇಲ್ ಮುಗಿಯೊಳಗೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಹೋಗಿ ಬೇಗ ವಿಸಿಟ್ ಮಾಡಿ. ಕಾಡಾನೆ ದಾಳಿ ಕಾರ್ಮಿಕನೋರ್ವ ದಾರುಣವಾಗಿ ಸಾವನ್ನಪ್ಪಿರುವ ಘಟನೆ ಸಿದ್ದಾಪುರ ಸಮೀಪದ ಎಮ್ಮೆಗುಂಡಿ ತೋಟದಲ್ಲಿ ನಡೆದಿದೆ. ಸಿದ್ದಾಪುರ ಸಮೀಪದ ಎಮ್ಮೆಗುಂಡಿ ತೋಟದಲ್ಲಿ ಕಾಡಾನೆ ದಾಳಿಗೆ ಕಾರ್ಮಿಕನೋರ್ವ ದಾರುಣವಾಗಿ ಸಾವನ್ನಪ್ಪಿರುವ ಘಟನೆ ನಡೆದಿದೆ. ಮೃತರನ್ನ 56 ವರ್ಷದ ಹನುಮಂತ್ HD ಎಂದು ಗುರುತಿಸಲಾಗಿದೆ. ಟಾಟಾ ಸಂಸ್ಥೆಯ ಎಮ್ಮೆಗುಂಡಿ ತೋಟದಲ್ಲಿ ಕೆಲಸ ಮಾಡುತ್ತಿದ್ದ ಸಂದರ್ಭದಲ್ಲಿ ಕಾಡಾನೆ ದಿಢೀರ್ ದಾಳಿ ನಡೆಸಿದ್ದು, ಕಾಡಾನೆ ಅವರ ಹೊಟ್ಟೆ ಭಾಗಕ್ಕೆ ದಂತದಿಂದ ತಿವಿದ ಪರಿಣಾಮ ಅವರ ಹೊಟ್ಟೆಯೊಳಗಿನ ಭಾಗಗಳು ಹೊರಗಡೆ ಬಂದಿದ್ದು, ಹನುಮಂತು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಘಟನೆಯ ಬಳಿಕ ಮೃತದೇಹವನ್ನ ಸಿದ್ದಾಪುರ ಆಸ್ಪತ್ರೆಗೆ ಮರಣೋತ್ತರ ಪರೀಕ್ಷೆಗೆ ತಂದ ಸಂದರ್ಭ ಸ್ಥಳಕ್ಕೆ ಆಗಮಿಸಿದ ಅರಣ್ಯ ಅಧಿಕಾರಿಗಳನ್ನ ಸಾರ್ವಜನಿಕರು ತೀವ್ರ ತರಾಟೆಗೆ ತೆಗೆದುಕೊಂಡರು. ಆಸ್ಪತ್ರೆ ಮುಂಭಾಗ ಸೇರಿದ ಸ್ನೇಹಿತರು ಹಾಗೂ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಮೃತ ಹನುಮಂತ 2 ಮಕ್ಕಳು ಹಾಗೂ ಪತ್ನಿಯನ್ನಾಗಲಿದ್ದಾರೆ. ಈ ವೇಳೆ ಮಾತನಾಡಿದ ವಿವಿಧ ಸಂಘ ಸಂಸ್ಥೆಗಳ ಮುಖಂಡರುಗಳು, ಜಿಲ್ಲೆಯಲ್ಲಿ ಇತ್ತೀಚೆಗೆ ಕಾಡಾನೆ ಹಾವಳಿ ಮಿತಿ ಮೀರಿದ್ದು, ಆನೆ ದಾಳಿಗೆ ಹಲವು ಬಡ ಜೀವಗಳು ಬಲಿಯಾಗಿವೆ. ಶಾಶ್ವತ ಪರಿಹಾರ ಕಂಡುಕೊಳ್ಳುವಲ್ಲಿ ಅರಣ್ಯ ಇಲಾಖೆ ಮತ್ತು ಸರ್ಕಾರಗಳು ವಿಫಲಗೊಂಡಿದೆ. ಇದರಿಂದಾಗಿ ದಿನೇ ಆನೆ ಮಾನವ ಸಂಘರ್ಷ ಹೆಚ್ಚುತ್ತಲೇ ಇದೆ ಎಂದು ಆಕ್ರೋಶ ಹೊರಹಾಕಿದ್ದಾರೆ. ಪರಿಹಾರ ಕಂಡುಕೊಳ್ಳುವಲ್ಲಿ ವಿಫಲರಾಗಿರುವ ಅರಣ್ಯ ಮಂತ್ರಿಗಳು ಕೂಡಲೇ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕೆಂದು ಒತ್ತಾಯಿಸಿದ್ದು, ಜಿಲ್ಲೆಯ ವಿವಿಧ ಸಂಘ ಸಂಸ್ಥೆ ಹಾಗೂ ಸಾರ್ವಜನಿಕರ ಸಹಕಾರದೊಂದಿಗೆ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಇದೇ ಸಂದರ್ಭ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ವಿಜಯ ಸುಬ್ರಹ್ಮಣಿ, ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯರಾದ ಅಜಿತ್ ಕರುಂಬಯ್ಯ, ಕಾರ್ಮಿಕ ಮುಖಂಡ ಸೋಮಪ್ಪ, ಭರತ್, ಮಹದೇವ್, ರಮೇಶ್, ರಾಜಪ್ಪಾಜಿ, ಮುದ್ದಕಳಲ ಸಂಘದ ನಗರ ಅಧ್ಯಕ್ಷರಾದ ಕವಿರಾಜು, ತಮಿಳು ಸಂಘದ ತಿರುಮಾಳ್ ರಾಜ ಸೇರಿದಂತೆ ಮತ್ತಿತರರು ಇದ್ದರು. ಜನಗಳನ್ನ ಕಾರ್ಮಿಕರನ್ನ ಯಾಕೆಂತಂದ್ರೆ ಪದೇ ಅಮಾಯಕರು ಸಾಯೋದು. ಆಮೇಲೆ ಯಾರಾದ್ರೂ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಸಾಯ್ತಾರ, ಅಲ್ಲ ಮಿನಿಸ್ಟರ್ಗಳು ಯಾರಾದ್ರೂ ಸಾಯ್ತಾರ ಇಲ್ಲಿ ಬಿದ್ದುಬಿಟ್ಟು, ಪಾಪ ಕೆಲಸ ಮಾಡೋರು ಸಾಯೋದು. ಅಂತ ಸಂದರ್ಭದಲ್ಲಿ ಈಗ ಗೊತ್ತಿಲ್ಲದ ಬೇರೆ ಹೆಣ ಬೇರೆ ತೆಗೆಯೋದು, ಇದಕ್ಕೆ ಏನೋ ಒಂದು ಗೊತ್ತಿಲ್ಲ ಗುರಿಲ್ಲ ಅಂತ ಹೇಳಿದ್ರೆ ಯಾರು ಕೇಳೋರಿಲ್ಲ ಸರ್. ಅಲ್ಲ ಸರ್, ಪೊಲೀಸ್ ಅವರಾದ್ರೂ ಹೇಳ್ಬೇಕಲ್ಲ, ಅವರ ಫ್ಯಾಮಿಲಿಗೆ ಹೇಳ್ಬೇಕಲ್ಲ ಸರ್, ಪೊಲೀಸ್ ಅವರಾದ್ರು. ಈಗ ನೋಡಿ, ಇಲಾಖೆದು ಅಲ್ಲ, ಸರ್ಕಾರ ಸತ್ತೋಯ್ತು, ಸತ್ತೋಗಿದೆ ಬಿಡಿ. ಈಗ ಇಲಾಖೆಯವರಾದ್ರೂ ಎಚ್ಚೆತ್ತುಕೊಳ್ಬೇಕು ಸರ್. ನಾವು ನಿನ್ನ ತಗೊಳ್ಳೋದಲ್ಲ, ಸರ್ಕಾರ 25 ವರ್ಷ ಬರ್ತಾರೆ, ಬೇರೆಯವರು ಬಿಡಿ, ಇಲಾಖೆಯವ್ರು ಕೆಲಸ ಮಾಡ್ಬೇಕಲ್ಲ ಅದ್ರ ಬಗ್ಗೆ. ನೀವು ಹೇಳ್ಬೇಕಲ್ಲ, ನಾವು ಗಲಾಟೆ ಮಾಡ್ತಾ ಇದ್ದೀವಿ, ಆನೆಗಳನ್ನ ಇಲ್ಲಿಂದ ಬೇರೆ ಕಡೆ ಶಿಫ್ಟ್ ಮಾಡಿದ್ದು ಹೇಳ್ತೀವಿ, ನೀವು ಮಾಡ್ತಾನೆ ಇಲ್ಲಲ್ಲ. ಈ ತೋಟದಿಂದ ಆ ತೋಟ ಬಿಡಿಸಿದ್ರೆ, ಆ ತೋಟದಿಂದ ಈ ತೋಟಕ್ಕೆ. ಸುಳ್ಳು ಬೇರೆ, ಅಲ್ಲಿ ನಿಲ್ತೀವಿ ಇಲ್ಲಿ ನಿಲ್ತೀವಿ. ಮೊನ್ನೆ ನನ್ನೇ ಏಮಾರಿಸಿ ಕಳ್ಸಿದಾರ್ರಿ. ನಮ್ಮನೆ 9 ಗಂಟೆ 9:30 ಅವ್ರನ್ನ ಕೇಳಿದೀನಿ. ಕರೆಕ್ಟ್ ಆಗಿ ಪ್ರತ್ಯಕ್ಷ ಸಾಕ್ಷಿದಾರೆ ನೋಡಿ, ಮಾಡೋದಿಲ್ಲ. ಸ್ನೇಹಿತರೆ, ನಮ್ಮ ಕೊಡಗು ಜಿಲ್ಲಾ ಜನರಲ್ ವರ್ಕರ್ಸ್ ಯೂನಿಯನ್ CITವಿಂದ ಈ ಕಾಡಾನೆ ದಾಳಿಯಿಂದ ನಾವು ಖಂಡನೆಯನ್ನು ಮಾಡ್ತಾ ಇದ್ದೀವಿ. ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಈ ಕಾರ್ಮಿಕರ ಬಗ್ಗೆ, ರೈತರ ಬಗ್ಗೆ ಯಾವುದೇ ಕಾಳಜಿಯನ್ನು ವಹಿಸ್ತಾ ಇಲ್ಲ. ಇದು ವರ್ಷ ಕಾರ್ಮಿಕರನ್ನೇ ಆಣೆಗಳು ತುಳಿದು ಆಗ್ತಾ ಇರೋಂಥದ್ದು. ಇದರ ಬಗ್ಗೆ ಸುಮಾರು ಹೋರಾಟಗಳು ನಡೆದಿದೆ. ಕೇಂದ್ರ ಮತ್ತು ರಾಜ್ಯ ಅರಣ್ಯ ಸಚಿವರುಗಳು ಕೊಡಗಿಗೆ ಬರ್ತಾರೆ, ಅವರು ಬಂದು ಸುಮ್ಮನೆ ಹೋಗ್ತಾರೆ. ಇಲ್ಲಿ ಅದಕ್ಕಿರೋಂಥ ವ್ಯವಸ್ಥೆಗಳನ್ನು ಮಾಡ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ನಾವು ಕೊಡಗು ಜಿಲ್ಲಾ ಜನರಲ್ ವರ್ಕರ್ಸ್ ಯೂನಿಯನ್ ಕಾರ್ಮಿಕರನ್ನ ಒಗ್ಗೂಡಿಸ್ಕೊಂಡು ಅರಣ್ಯ ಭವನ ಮುಂದೆಗಡೆ ಧರಣಿ ಮಾಡಬೇಕು ಅಂತೇಳಿ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಕೂಡಲೇ ಕಾಡುಗಳಲ್ಲಿ ಇದು ತೋಟಗಳಿಂದ
ಕಾಡಾನೆ ಮತ್ತು ಹುಲಿಗಳನ್ನು ಪುನಃ ಅರಣ್ಯಕ್ಕೆ ಓಡಿಸ್ಬೇಕು ಅಂತೇಳಿ ನಾನು ಇದರಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇಲ್ಲದಿದ್ದರೆ ಕಾರ್ಮಿಕರು ಮನೆಯಲ್ಲಿ ಕೂರ್ತಾರೆ, ಅದಕ್ಕಿರುವಂಥ ಸಂಬಳವನ್ನು ಅರಣ್ಯ ಇಲಾಖೆ ಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಮೃಗಕೋಟಿ, ಕುಶಾಲನಗರ. ಕುಶಾಲನಗರ ಪಟ್ಟಣದ ಕೇರಳ ಸಮಾಜ ಸಭಾಂಗಣದಲ್ಲಿ ಡಿಸೆಂಬರ್ 2ರಂದು ಅದ್ದೂರಿ ಹನುಮ ಜಯಂತಿ ಆಚರಿಸುವ ಕುರಿತು ಪೂರ್ವಭಾವಿ ಸಭೆ ನಡೆಸಲಾಯಿತು. ಕುಶಾಲನಗರ ಪಟ್ಟಣದ ಕೇರಳ ಸಮಾಜದ ಸಭಾಂಗಣದಲ್ಲಿ ಡಿಸೆಂಬರ್ 2ರಂದು ಅದ್ದೂರಿ ಹನುಮ ಜಯಂತಿ ಆಚರಿಸಲು ತೀರ್ಮಾನಿಸಲಾಗಿದ್ದು, ಶಾಸಕರಾದ ಡಾಕ್ಟರ್ ಮಂತರ್ಗೌಡರ ನೇತೃತ್ವದಲ್ಲಿ ಪೂರ್ವಭಾವಿ ಸಭೆ ನಡೆಸಲಾಯಿತು. ಇದೇ ಸಂದರ್ಭದಲ್ಲಿ ಕುಶಾಲನಗರದ ಆಂಜನೇಯ ದೇವಸ್ಥಾನ ಉತ್ಸವ ಸಮಿತಿಯ ಮತ್ತು ಎಲ್ಲಾ ಭಾಗದಿಂದ ಆಗಮಿಸುವ ಮಂಟಪದ ಸಮಿತಿ ಅಧ್ಯಕ್ಷರು, ಪದಾಧಿಕಾರಿಗಳು ಮತ್ತು ಊರಿನ ಎಲ್ಲಾ ಪಕ್ಷದ ರಾಜಕೀಯ ಮುಖಂಡರುಗಳು, ಸಂಘ ಸಂಸ್ಥೆಯ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು, ಎಲ್ಲಾ ದೇವಸ್ಥಾನ ಸಮಿತಿಯ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು, ಕುಶಾಲನಗರ ಭಾಗದ ಪ್ರಮುಖ ವ್ಯಕ್ತಿಗಳು ಆಗಮಿಸಿ ಹನುಮ ಜಯಂತಿ ಕುರಿತು ಒಮ್ಮತದ ತೀರ್ಮಾನ ಕೈಗೊಳ್ಳಲಾಯಿತು. ಇದೇ ಸಂದರ್ಭದಲ್ಲಿ ತಾಲೂಕು ತಹಶೀಲ್ದಾರ್ ಕಿರಣ್ ಜಿ ಗೌರಯ್ಯ, ನಗರ ಪ್ರಾಧಿಕಾರದ ಅಧ್ಯಕ್ಷ ಪ್ರಮೋದ್ ಮುತ್ತಪ್ಪ, ಗ್ಯಾರಂಟಿ ಯೋಜನಾ ಅಧ್ಯಕ್ಷರಾದ ಶಶಿಧರ್, ದಶಮಂಟಪದ ಅಧ್ಯಕ್ಷರಾದ ಎಂಟಿ ಕೃಷ್ಣಪ್ಪ, ರಾಮಾಂಜನೇಯ ಉತ್ಸವ ಆಚರಣಾ ಸಮಿತಿ ಕಾರ್ಯದರ್ಶಿ ಅನುದೀಪ್, 10 ದಶಮಂಟಪಗಳ ಪದಾಧಿಕಾರಿಗಳು ಸೇರಿದಂತೆ ಊರಿನ ಪ್ರಮುಖರು ಉಪಸ್ಥಿತರಿದ್ದರು. ಕೆಲವೊಂದು ಮಂಟಪಗಳು ಬರ್ಬೇಕಾದ್ರೆ ಗುಂಡಿಗಳಿದ್ದಾವೆ. ಒಂದು HRP ಕಾಲೋನಿ ಬರ್ಬೇಕಾದ್ರೆ ಸಂಪೂರ್ಣ ಗುಂಡಿ ಬಿದ್ದೋಗಿದೆ. ಹಾಗೇನು ಮತ್ತೆ ಬರ್ಬೇಕಾದ್ರೆ ಅಲ್ಲೊಂದು ಸ್ವಲ್ಪ ಸಮಸ್ಯೆ ಇದೆ, ಅಂದ್ರೆ ರಸ್ತೆ ಅಲ್ಲೊಂದು ಸಮಸ್ಯೆ ಇದೆ. ಮತ್ತೆ ಕೆಲವೊಂದು ಕಡೆ ಗುಂಡಿ ಇರೋದನ್ನ ದಯವಿಟ್ಟು ಅರ್ಜೆಂಟಿ ನೀವು ಸಂಬಂಧಪಟ್ಟ ಇಲಾಖೆಗೆ ತಿಳಿಸಿ ಆ ಗುಂಡಿಗಳನ್ನ ಮುಗಿಸುವಂತ ಒಂದು ನಮ್ಗೆ ಮಾಡಿಸ್ಕೊಟ್ರೆ ನಮ್ಮ ಮಂಟಪಕ್ಕೆ ಬರಲಿಕ್ಕೆ ತುಂಬಾ ಅನುಕೂಲ ಆಗ್ತದೆ. ಹಾಗೆ ಕೆಲವು ತೀರ್ಪುಗಾರರದ್ದು ಬಗ್ಗೆ ಪ್ರಸ್ತಾಪ ಕೊಟ್ಟರೆ ನೀವು ಸಲಹೆ ಕೊಟ್ಟರೆ ತೀರ್ಪುಗಾರ ಕಳೆದ ಸಲ ತಪ್ಪಾಗಿದೆ ಅಂತ ಹೇಳ್ಕೊಂಡು ನೀವೇನೋ ಹೇಳಿದ್ರೆ ಶ್ರಮಪಟ್ಟಿ ಮಾಡೋದಂತ ಕೆಲಸ ಅದು ಪ್ರದರ್ಶನಕ್ಕೆ ಅವಕಾಶ ಆಗಲಿಲ್ಲ ಅಂದ್ರೆ ತುಂಬಾ ನಿರಾಶೆ ಆಗ್ತಿದೆ. ಒಂದು ಪ್ರದರ್ಶನ ಸಿಕ್ಕರು ಸಾಕು, ಬಹುಮಾನ ಇದ್ರೆ ಪರವಾಗಿಲ್ಲ ಅನ್ನೋ ಮಟ್ಟಿಗೆ ನೀವಿದೆ, ಅದಕ್ಕೆ ಬಹುಮಾನ ಸಿಕ್ತು. ಇಲ್ಲಿ ಬಹಳಷ್ಟು ಎಡರುಗಳಿದೆ, ದಯವಿಟ್ಟು ವಿಶ್ಲೇಷಣೆ ಮಾಡಿ. ನಾವು ಪೂರ್ಣ ಪ್ರಮಾಣದಲ್ಲಿ ಭಾಗಿಯಾಗಿದೆ ಅಂತ ಹೇಳ್ತಾ ಇದ್ದೀನಿ. ಉತ್ಸವ ಸಮಿತಿ ಬರುತ್ತೆ, ಉತ್ಸವ ಸಮಿತಿ ಬಂದು ಒಂದು ಕಳೆದ ಬಾರಿ ಸ್ಟಾಪ್ ಆಯಿತು, ಸರಿ ಸುಮಾರು 13-14 ಗಂಟೆ ಸ್ಟಾಪ್ ಆಯಿತು. ಆ ಸ್ಟಾಪ್ ಆದ ಕಾರಣಕ್ಕೋಸ್ಕರ ಇನ್ನು ಉಳಿದ ಇದೆಲ್ಲವೂ ಕೂಡ ಏನು ನಗರವನ್ನು ಪ್ರವೇಶ ಮಾಡ್ತಿದ್ರು ಅದೆಲ್ಲವೂ ಅಲ್ಲಲ್ಲೇ ಸ್ಥಗಿತ ಬರುತ್ತೆ. ಯಾರು ಕೂಡ ಸರ್ಕಾರ ಬಂದು ಪ್ರದರ್ಶನ ಮಾಡಲಿಕ್ಕೆ ಒಂದಷ್ಟು ಸಮಯ ಅಭಾವ ಹಿಡಿತು. ಆ ಸಮಸ್ಯೆ ಸುದೀರ್ಘ ಅವಧಿಗೆ ಹಿಡಿತು. ಮತ್ತೆ ಇನ್ನೊಂದೇನಾಗ್ತಿದೆ ಬಹಳ ನಿಮ್ಗೆ ಗೊತ್ತಿಲ್ಲ, ಎಷ್ಟು ದೊಡ್ಡ ಪ್ರಮಾಣದ ವೆಹಿಕಲ್ಗಳು ನಿಂತ್ಕೊಡುತ್ತೆ ಅಂತ ಹೇಳಿದ್ರೆ ದೊಡ್ಡ ಪ್ರಮಾಣದ ಪರ್ಯಾಯ ವ್ಯವಸ್ಥೆಗಳು ಕುಶಾಲನ ದಾಟಿ ಹಾಸನ ಕಡೆಗೂ ಮೈಸೂರು ಕಡೆಗೂ ಬೇರೆ ಕಡೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ತುಂಬಾ ಶಪಿಸಿ ಹೋದ್ರು. ಅದು ಹಾಗಂತೇಳಿ ನಮ್ಮ ಪ್ರದರ್ಶನಕ್ಕೆ ಇದು ಮಾಡಬೇಡ, ಬೇರೆ ಪರ್ಯಾಯ ಏನಿದೆ ಅಂತ ಆಲೋಚನೆ ಮಾಡಬೇಕಾಗ್ತದೆ. ಮತ್ತೆ ಬಹಳ ಮುಖ್ಯವಾಗಿ ಏನಂತ ಹೇಳಿದ್ರೆ ನಿಮ್ಮ ಪ್ರದರ್ಶನ ಪರಿಪೂರ್ಣವಾಗಿ ಆಗ್ಲಿಲ್ಲ, ಯಾರಿಗಾರು ಸಮಾಧಾನ ಆಯ್ತಾ? ನಿಮಗೂ ಸಮಾಧಾನ ಆಗಲಿಲ್ಲ, ನೋಡ್ಲಿಕ್ಕೆ ಸಹಸ್ರಾರು ಮಂದಿ ಬಂದಿದ್ರು, ಯಾರು ಕೂಡ ಕಣ್ತುಕೊಳ್ಳಿಕ್ಕೆ ಸಾಧ್ಯ ಆಗಲಿಲ್ಲ. ಬಹಳ ಜನ 12 ಗಂಟೆವರೆಗೆ ಕಾಯ್ದವರು, ಮಹಿಳೆಯರು ದೊಡ್ಡ ಸಂಖ್ಯೆಯಲ್ಲಿದ್ದರು. ಅವ್ರಿಗೆ ಸುರಕ್ಷಿತವಾದ ಜಾಗ ನಿಲ್ಲಕ್ಕಿಲ್ಲ, ಅಲ್ಲಿ ಸುರಕ್ಷಿತವಾದ ನಿಲ್ಲಕ್ಕೆ ಜಾಗ ಇಲ್ಲ ಅಲ್ಲಿ. ಹಾಗಾಗಿ ಪೂರ್ಣ ಪ್ರಮಾಣ ಕಣ್ತುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಬಹಳ ವೈಭವಯುತವಾದಂಥ ಮಂಟಪಗಳನ್ನ ತಯಾರು ಮಾಡಿದ್ರು, ಯಾಕಾದ್ರೂ ಕಣ್ತುಕೊಳ್ಳಿಕ್ಕೆ ಸಾಧ್ಯ ಆಯ್ತಾ? ನಿಮ್ದಾದ್ರು ಪೂರ್ಣ ಪ್ರಮಾಣದ ತೃಪ್ತಿ ಸಿಗ್ತಾರೆ? ಖಂಡಿತ ಸಿಕ್ಕಿಲ್ಲ. ಬೇರೆ ಎಲ್ಲ ಪೂರ್ಣ ಪ್ರಮಾಣದಲ್ಲಿ ಕಣ್ತುಂಬಿಕೊಳ್ಬಹುದಂತ, ಹಿಂದೂ ಪ್ರದರ್ಶನಕ್ಕೆ ಸಾಕ್ಷಿ ಆಗ್ಬೋದಂತ, ಎಲ್ಲಾ ಜನರು ಅದನ್ನ ಸಾಕ್ಷೀಕರಿಸಬಹುದಂತ ಬೇರೆ ಏನಾದ್ರು ಇದ್ರೆ ಆಲೋಚನೆ ದಯವಿಟ್ಟು ಮಾಡೋಣ. ಇಲ್ಲಿ ಖಂಡಿತ ನಿಮ್ಗೆ ಪರಿಪೂರ್ಣವಾಗಿ ಅದು ಸಾಧ್ಯ ಆಗ್ತಿಲ್ಲ, ಅದು ಖಂಡಿತ ಸಾಧ್ಯ ಆಗ್ತಾ ಇಲ್ಲ. ನಗರದ ಭಾಗದಿಂದಲೇ ಪ್ರವೇಶ ಮಾಡಿ ಒಂದು ಪ್ರದರ್ಶನ ಒಂದ್ ಕಡೆ ಚೆನ್ನಾಗಾಗುತ್ತೆ. ಪ್ರದರ್ಶನ ಒಂದ್ ಕಡೆ ಆಗ್ತಿದ್ರೆ ಸೇರಿದ ಜನಸ್ತೋಮ ಇದ್ರೆ ಒಂದ್ ಕಡೆ ಇರ್ತದೆ. ಆ ಜನಸ್ತೋಮ ಒಂದ್ ಕಡೆ ಇದ್ದಾಗ ಅಲ್ಲಿ ಬೇಕಾದ್ರೆ ಸಂಗೀತ ರಸ ಸಂಜೆನೋ ಏನೋ ಅದು ಬರುವವರೆಗೆ ಅದನ್ನ ನೋಡ್ಕೊಂಡಿರ್ತಾರೆ ಜನರು. ಕಳೆದ ನಾವು ಪ್ರೀತಿ ಮಾತಾಡ್ಕೊಂಡು ಈ ಬಾರಿ ದಸರಕ್ಕೆ ನಮ್ಮ ಮಾನ್ಯ ಶಾಸಕರು ಒಂದು ಭರವಸೆ ಕೂಡ ಕೊಟ್ಟಿದ್ದೆ. ಕನಿಷ್ಠ 10,000 ಮಂದಿ ಸೇರುವಾಗಿದ್ರೆ ನೋಡಿ, ನಾನು ಒಂದು ಕಾರ್ಯಕ್ರಮನ ಆಯೋಜಿಸ್ಕೊಡ್ತೀನಿ. ರಘು ದೀಕ್ಷಿತ್ ಅವರೆಲ್ಲ ಕೊಡ್ತೀವಿ. ಈ ಬಾರಿ ನಾವು ತಗೊಳ್ಬೇಕಾಗಿತ್ತು, ನಾನು ಅದು ಇದು ಬಿಸಿ ಆಗ್ಬಿಟ್ಟು ತಗೊಳ್ಳಿಕ್ಕಾಗಲಿಲ್ಲ. ಜಾತ್ರಾ ಸಮಿತಿನ ಒಂದು 10,000 ಜನ ಸೇರಿಸಬೇಕಾಗಿತ್ತು, ಸವಾಲು ಕೂಡ ಇತ್ತು. ಯಾಕಂದ್ರೆ ರಘು ದೀಕ್ಷಿತ್ ಬರ್ತಾರೆ, ಇವ್ರು ಬರ್ತಾರೆ ಅಂತ ಹೇಳಿದ್ರೆ ಬಹಳ ಕ್ರೇಜ್ ಇರ್ತದೆ. ಜನ ಕೇವಲ ಅಂದ್ರೆ ಇದು ಟೆಂಪಲ್ ನೋಡ್ಲಿಕ್ಕೆ ಮಾತ್ರ ಅಲ್ಲ, ಬೇರೆ ದೊಡ್ಡ ಪ್ರಮಾಣದಲ್ಲಿ ಅವ್ರ ಆರ್ಟಿಸ್ಟ್ನ ಕೇಳಿದ್ರು ಕೂಡ ಬರ್ತಾರೆ. ಹಾಗಾಗಿ ಇದೆಲ್ಲವೂ ಒಂದು ಜಾಗದಲ್ಲಿ ಆಯೋಜನೆ ಮಾಡಿದ್ರೆ ಒಂದು ಐತಿಹಾಸಿಕ ಒಂದು ಪರಂಪರೆ ಮಾಡ್ಕೊಳ್ಬೇಕಾದ್ರೆ ಅದನ್ನೊಂದು ಪೂರ್ಣ ಪ್ರಮಾಣಕ್ಕೆ ಪ್ರತಿ ವರ್ಷ ನಾವು ಇರೋದ್ರಲ್ಲೇ ತುಂಬಾ ದೂರದಿಂದ ಬರುವಂತವ್ರು, ನಾವು ಆರಂಗಿಯಿಂದ ಬರುವಂತವ್ರು 8 ಕಿಲೋಮೀಟರ್ ಬಂದಿದ್ದೀವಿ. ನಮ್ಮಲ್ಲಿ ಹೆಚ್ಚಿನ ಮಹಿಳೆಯರು ಬಂದಿರೋದ್ರಿಂದ ಬಂದು ಊಟ ಇಲ್ಲದೆ ತುಂಬಾ ಸಮಸ್ಯೆ ಆಗ್ಬಿಡುತ್ತೆ ನಮಗೆ. ಅದಕ್ಕೆ ಈಗೇನೋ ಆಹಾರ ಮೇಳ ಮಾಡ್ತಿದ್ದಾರೆ, ಜೊತೆಲಿ ಹೋಟೆಲು ಕೂಡ ಎಲ್ಲಾನು ಕೂಡ ಒಂದು 12 ಗಂಟೆಗಿಂತ
ಓಪನ್ ಇರಬೇಕು. 12 ಇಲ್ಲ 11 ಗಂಟೆ 2 ಗಂಟೆನಾದ್ರು ನಮಗೆ ಓಪನ್ ಇರಬೇಕು. ಆಹಾರ ಮೇಳ ಅವ್ರು ಮಾಡಿದ್ರೆ 1 ಕಡೆ 2 ಕಡೆ ಮಾಡ್ಬೋದು ಅಷ್ಟೇ. ಅಷ್ಟು ಜನಕ್ಕೆ ಅಲ್ಲೇ ಹೋಗ್ತಾರೆ ಅನ್ನೋದು ಕಷ್ಟ ಆಯ್ತಾ. ಮತ್ತೆ ಈ ಸರಿ ನಾವು ಕೂಡ ನಮ್ದೇ ಏನು ನಮ್ಮ ಜನ ಅಲ್ಲಿಂದ ಬರ್ತಾರೆ ಅವರಿಗೆ ವ್ಯವಸ್ಥೆ ಮಾಡಿದ್ದೀವಿ. ಮತ್ತೆ ಇನ್ನೊಂದು ವಾಹನದ ವ್ಯವಸ್ಥೆ ಅದಕ್ಕೂ ಕೂಡ ನಾವು ತುಂಬಾ ಪರದಾಡ್ಬಿಟ್ಟು, ಹಾಗಾಗಿ ಅದನ್ನು ಕೂಡ ಏನೇನು ಕಳೆದ ಸರಿ ಸಮಸ್ಯೆ ಇತ್ತು ಅದನ್ನೆಲ್ಲ ನಾವು ಮಾಡ್ಕೊಂಡಿದೀವಿ. ಬಟ್ ಆದ್ರೆ ಈ ಸರಿ ನಿಮ್ದು ಸಪೋರ್ಟ್ ಇದ್ರೆ ಇನ್ನೊಂದು ಸ್ವಲ್ಪ ಸರಿ ಮಾಡ್ಬೋದು. ಬಸ್ಸದು ಏನಿದೆ ನಾವೇ ವೆಹಿಕಲ್ನ ಕೂಡ ಅರೇಂಜ್ ಮಾಡ್ಕೊಂಡಿದ್ದೀವಿ. ಅಂದ್ರೆ ಹೋದ್ ಸರಿ ಅದೆಲ್ಲ ಇರುತ್ತದೆ ಅಂತೇಳಿ ನಾವು ನಂಬಿ ಬಂದು ತುಂಬಾ ಸಮಸ್ಯೆ ಆಗುತ್ತೆ. 3 ಗಂಟೆಗಿಂತ ನಡೆಸಿದ್ರೆ ತುಂಬಾ ಅದ್ದೂರಿಯಾಗಿ ಒಂದು ಕಾರ್ಯಕ್ರಮಗಳು ಆಗ್ತವೆ ಅಂತ ಹೇಳ್ಕೊಂಡು ಅಲ್ಲಿಂದ ಕಾಸಿನಲ್ಲಿ ಬಂದು ಒಂದು ಡ್ಯಾನ್ಸ್ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಅದ್ರ ಜೊತೆಗೆ ಆರ್ಕೆಸ್ಟ್ರಾ ಕೂಡ ಕಂಟಿನ್ಯೂ ಆಗ್ತದೆ ಅಂತ ಹೇಳ್ಕೊಂಡು ಒಂದು ಯೋಜನೆ ಪ್ರಸ್ತಾಪ ಇಟ್ಟಿದ್ವಿ. ಅದನ್ನ ತೀರ್ಮಾನ ಮಾಡುವ ಹೇಳ್ಬಿಟ್ಟು ದಯವಿಟ್ಟು ಗ್ಯಾಲರಿ ಮಾಡಬೇಕಾಗುತ್ತೆ. ಮಂಟಪದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಒಂದು ಮನವಿ ಮಾಡ್ಕೊಳ್ಳೋದು ಅಂದ್ರೆ ಸಮಯ ಪಾಲನೆ ಮಾಡ್ಕೊಳ್ಳಿ. ನಾವೇನು ನೆಕ್ಸ್ಟ್ ಮುಂದಿನ ದಿನ ಸಭೆಯಲ್ಲಿ ನಿಮಗೆ ಟೈಮ್ನ ನಿಮಗೆ ಸಮಯವನ್ನು ನಾವು ಕೊಡ್ತೀವಿ. ಆ ಸಮಯಕ್ಕೆ ನೀವು ಒಂದು ತಲುಪುವಂಗೆ ಒಂದು ವ್ಯವಸ್ಥೆ ಮಾಡ್ಕೊಡಿ ಅಂತ ನಾವು ನಿಮ್ಮಲ್ಲಿ ಕೇಳ್ಕೊಳ್ತೀವಿ. ಹಾಗೆ ಇನ್ನು ಡಿಜೆದು ಪರಿಸ್ಥಿತಿ ಹೇಗಿದೆ, ಡಿಜೆಗೆ ಮಡಿಕೇರಿ ಮತ್ತೆ ಗೋಣಿಗೆ 10 ಗಂಟೆ ಅಂತ ದಯವಿಟ್ಟು 10 ಗಂಟೆಗೆ ನೀವು SP ಗೆ ಮತ್ತೆ ಸಂಬಂಧಪಟ್ಟ ಇಲಾಖೆ ನೀವು ಹೇಳಿ ಇಲ್ಲಿ ಮಡಿಕೇರಿಗೂ ಇದು ಬೇರೆ ವ್ಯತ್ಯಾಸ ಇದೆ, ಯಾವುದೇ ತರ ಸಮಸ್ಯೆ ಆಗಿಲ್ಲ. ಹಾಗಾಗಿ ನಮ್ಗೆ ಒಂದು 2 ಗಂಟೆವರೆಗೆ ಆದ್ರೂ ನಮಗೆ ಒಂದು ಅವಕಾಶ ಮಾಡಿಕೊಟ್ರೆ ನಮಗೆ ತುಂಬಾ ಅನುಕೂಲ ಆಗ್ತದೆ ಅಂತ ಹೇಳ್ಬಿಟ್ಟು ನಾವು ನಿಮ್ಮಲ್ಲಿ ಕೇಳ್ಕೊಳ್ತೀವಿ. ಒತ್ತಡ ಹಾಕಿದ್ರೆ ನೀವು ಮನಸ್ಸು ಮಾಡೋದು ಆಗ್ತದೆ, ಮನಸ್ಸು ಮಾಡೋದ ಕಷ್ಟ ಇದೆ. ಹಾಗೆ ಈಗ ನಾವು 2ನೇ ತಾರೀಕಿಗೆ ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ಹಾಸನ ಜಿಲ್ಲೆ ಆಲೂರು ಪಟ್ಟಣದ ವಿಶ್ವೇಶ್ವರಯ್ಯ ಪಬ್ಲಿಕ್ ಶಾಲೆಯಲ್ಲಿ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಸಂಸ್ಥೆ ವತಿಯಿಂದ ಧ್ವಜ ಚೀಟಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಹಾಸನ ಜಿಲ್ಲೆ ಆಲೂರು ಪಟ್ಟಣದ ವಿಶ್ವೇಶ್ವರಯ್ಯ ಪಬ್ಲಿಕ್ ಶಾಲೆಯಲ್ಲಿ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಸ್ಥಳೀಯ ಸಂಸ್ಥೆ ವತಿಯಿಂದ ಸಂಸ್ಥಾಪನೆ ಹಾಗೂ ಧ್ವಜಚೀಟಿ ಬಿಡುಗಡೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಗಿಡಕ್ಕೆ ನೀರು ಹಾಕುವ ಮೂಲಕ ಆಲೂರು ತಾಲೂಕು ಶಿಕ್ಷಣ ಇಲಾಖೆಯ ಕ್ಷೇತ್ರ ಸಮನ್ವಯಾಧಿಕಾರಿ ಆರ್ ವಿಜಯ್ ಕುಮಾರ್ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಹಾಸನದಲ್ಲಿ ಭಾರತ್ ಸ್ಕೌಟ್ಸ್ ಎಂದಾಕ್ಷಣ ನೆನಪಿಗೆ ಬರುವುದು ಹಾಸನಾಂಬ ಜಾತ್ರೆಯಲ್ಲಿ ಮಕ್ಕಳು ಮಾಡಿದ ನಿಸ್ವಾರ್ಥ ಸೇವೆ. ಇದು ಅಂತಾರಾಷ್ಟ್ರೀಯ ಮಟ್ಟದ ಸಂಘಟನೆಯಾಗಿರುವುದರಿಂದ ರಾಜ್ಯ, ದೇಶ, ವಿದೇಶಗಳಲ್ಲಿ ಸಮುದಾಯದ ಸೇವೆಯನ್ನೇ ಪ್ರಮುಖವಾಗಿ ಗುರಿಯಾಗಿಸಿಕೊಂಡು ಜೊತೆಗೆ ಮಕ್ಕಳ ಸರ್ವಾಂಗೀಣ ವಿಕಸನಕ್ಕೆ ಪೂರಕವಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದರು. ತಾಲೂಕು ಸಂಸ್ಥೆಯ ಉಪಾಧ್ಯಕ್ಷರಾದ ಸಿಎಸ್ ಪೂರ್ಣಿಮಾ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಜಿಲ್ಲಾ ಸಹಾಯಕ ಆಯುಕ್ತರಾದ ಎಂ ಬಾಲಕೃಷ್ಣ ಮಾತನಾಡಿದರು. ವೇದಿಕೆಯಲ್ಲಿ ತಾಲೂಕು ಕಾರ್ಯದರ್ಶಿ ಕೊಟ್ಟೇಶ್ ಎಸ್ ಉಪಾರ್, ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿ ಪರಮೇಶ್ ಸೇರಿದಂತೆ ಹಲವರು ಮಾತನಾಡಿದರು. ಕಬ್ ಮಾಸ್ಟರ್ ರಾಮಚಂದ್ರು, ಲೇಡಿ ಕಬ್ ಮಾಸ್ಟರ್ ಜ್ಯೋತಿ, ಶಕುಂತಲಾ ಹಾಗೂ ಗೈಡ್ ಕ್ಯಾಪ್ಟನ್ ರೋಹಿಣಿ, ಭವ್ಯ ಮತ್ತು 100ಕ್ಕೂ ಹೆಚ್ಚು ಸ್ಕೌಟ್ಸ್ ಗೈಡ್ಸ್ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ನ್ಯೂಸ್ ಸಂಗಮಕ್ಕಾಗಿ ವಂಶಿಹಾನಿ, ಕುಶಾಲನಗರ. ಶನಿವಾರ ಸಂತೆಯ ಸುಪ್ರಜ ಗುರುಕುಲ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಕನ್ನಡ ರಾಜ್ಯೋತ್ಸವ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಕೊಡಗು ಜಿಲ್ಲೆಯ ಸೋಮವಾರಪೇಟೆ ತಾಲೂಕಿನ ಶನಿವಾಸಂತೆಯ ಸುಪ್ರಜಾ ಗುರುಕುಲ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಕನ್ನಡ ರಾಜ್ಯೋತ್ಸವ ಹಾಗೂ ಮಕ್ಕಳ ದಿನಾಚರಣೆ ಅಂಗವಾಗಿ ವಿದ್ಯಾರ್ಥಿಗಳಿಗೆ ವಿವಿಧ ಹಂತದಲ್ಲಿ ಛದ್ಮವೇಷ ಹಾಗೂ ಏಕವ್ಯಕ್ತಿ ನೃತ್ಯ ಸ್ಪರ್ಧೆಯನ್ನು ಆಯೋಜಿಸಲಾಗಿತ್ತು. ವಿದ್ಯಾರ್ಥಿಗಳು ಅತ್ಯಂತ ಆಸಕ್ತಿಯಿಂದ ಭಾಗವಹಿಸಿದರು. ಇದೇ ಸಂದರ್ಭ ತೀರ್ಪುಗಾರರು, ಶಾಲಾ ಶಿಕ್ಷಕರು ಹಾಗೂ ಮಕ್ಕಳ ಪೋಷಕರು ಪಾಲ್ಗೊಂಡಿದ್ದರು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ಹಾಸನ ಜಿಲ್ಲೆ ಬೇಲೂರು ಪಟ್ಟಣದ ಪುರಸಭೆ ವ್ಯಾಪ್ತಿಯ 8ನೇ ವಾರ್ಡ್ ಚೆನ್ನಕೇಶವ ನಗರ ಸಮಸ್ಯೆ ಸುಳಿಯಲ್ಲಿ ಸಿಲುಕಿ ನಲುಗುತ್ತಿದೆ. ಹಾಸನ ಜಿಲ್ಲೆ ಬೇಲೂರು ಪಟ್ಟಣದ ಪುರಸಭೆ ವ್ಯಾಪ್ತಿಯ 8ನೇ ವಾರ್ಡ್ ಚೆನ್ನಕೇಶವ ನಗರ ಸಮಸ್ಯೆಯ ಸುಳಿಯಲ್ಲಿ ಸಿಲುಕಿ ನಲುಗುತ್ತಿದೆ. ಒಳಚರಂಡಿ ವ್ಯವಸ್ಥೆ ಇಲ್ಲ, ಕಸದ ರಾಶಿ, ಮನೆಯ ಹಕ್ಕುಪತ್ರ ನೀಡುತ್ತಿಲ್ಲ, ಪ್ರಮುಖವಾಗಿ ನಗರಕ್ಕೆ ಹೋಗಲು ರಸ್ತೆಯೇ ಇಲ್ಲ. ಇಂಥ ಹೀನಾಯ ಸ್ಥಿತಿಯಲ್ಲಿ ಚೆನ್ನಕೇಶವ ನಗರದ ನಿವಾಸಿಗಳು ಜೀವನ ನಡೆಸುತ್ತಿದ್ದಾರೆ. ಚುನಾವಣೆ ಸಂದರ್ಭದಲ್ಲಿ ಕೋಟಿಗಾಗಿ ಇಲ್ಲದ ಭರವಸೆ ನೀಡಿ ಹೋದವರು ಪುನಃ ಇತ್ತ ಕಡೆ ಸುಳಿಯುವುದಿಲ್ಲ. ನಮ್ಮದು ಹೀನಾಯ ಸ್ಥಿತಿ ಬದುಕಾಗಿದೆ ಎಂದು ನಿವಾಸಿಗಳಾದ ಲೋಕೇಶ್, ಜಬ್ಬಾರ್, ಕುಮಾರ್, ರವಿ, ಮೀನಾಕ್ಷಿ, ಕಮರುನ್ನಿಸಾ ಇತರ ಮಹಿಳೆಯರು ಬೇಸರ ವ್ಯಕ್ತಪಡಿಸಿದ್ದಾರೆ. ಯಾರು ಕ್ಲೀನ್ ಮಾಡೋರಿಲ್ಲ. ನೋಡಿ ಚಿರಂಡಿಲಿ ಎಷ್ಟು ಗಲೀಜು ಬರುತ್ತೆ ಗೊತ್ತಾ? ನೋಡಿ ತುಂಬಾ ಗಲೀಜು. ಇದೆಲ್ಲ ಈ ತರ ಐತೆ ನೋಡಿ ಸರ್. ಸ್ವಲ್ಪ ಆಮೇಲೆ ನೀರು ಬೇರೆ ಸಣ್ಣಕ್ಕೆ ಬರುತ್ತೆ, ನೀರು ಸಿಕ್ಕಲ್ಲ ಜಾಸ್ತಿ. ಸರ್, ಇದು ಹೆಚ್ಚು ಕಡಿಮೆ 25 ವರ್ಷದಿಂದ ಇರೋ ಸಮಸ್ಯೆ. ಇದು ಇಲ್ಲಿ ಜಾಗ ಇರಲಿಲ್ಲ, ಗೋಬಿರಾರು ಜಾಗ ತಗೊಂಡ್ರು.
ಆ ಜಾಗಕ್ಕೋಸ್ಕರ ಅವ್ರ ಜಾಗನ ಸೆಂಟ್ರಲ್ ಇರೋದು, ನಕಾಸಲ್ಲಿರೋದು ಅಲ್ಲಿ 6 ಅಡಿ ಜಾಗ ಮಾತ್ರ ಕಾಲ್ದಾರಿ. ಅದನ್ನು OB ರಾಯರವರು ಇಲ್ಲಿ ಬಿಟ್ಕೊಟ್ರು, ಇಲ್ಲಿವರೆಗೂ ಮಾತ್ರ ಬಿಟ್ಕೊಟ್ರು. ಇದು ಮಿಕ್ಕಿದ್ದು ಖಾಸಗಿ ಜಾಗ, ಬೇರೆ ಓನರಿಗೆ ಸೇರಿರೋಂಥ ಜಾಗ. ಇಲ್ಲಿ ನಾವು ನಕಾಸೆ ತೆಗೆಸಿದಾಗ 2 ಅಡಿ ಕಾಲ್ದಾರಿ ಮಾತ್ರ ಇಲ್ಲಿ ಬಿಟ್ಟಿದ್ದಾರೆ. ಆ ಲೈಟ್ ಕಂಬ ಇದೆಯಲ್ಲ, ಆ ಲೈಟ್ ಕಂಬದಿಂದ ಈ ಕಡೆ ಇಲ್ಲ. ನಾವು ಜಯಕನ್ನಡ ಸಂಘಟನೆ ಇದ್ದಾಗ ಬಂದು ತೆಗ್ಸು ಎಲ್ಲ ಹೋರಾಡ್ದು, ನಮ್ಮ ಕೈಲೂ ಆಗಲಿಲ್ಲ ಮಾಡೋಕ್ಕೆ. ಆದರೆ MLA ಅವ್ರು ಬಂದ್ಬಿಟ್ಟು, ಉಳ್ಳಳ್ಳಿ ಸುರೇಶ್ ಅವ್ರು ಬಂದ್ಬಿಟ್ಟು, ನಾನು ಗೆದ್ದು ನಾನು ಯಾವಾಗ ಇದು ಮಾಡ್ತೀನಿ ಆ 1 ತಿಂಗಳಲ್ಲಿ ನಾನು ರೋಡ್ ಮಾಡಿಕೊಡ್ತೀನಿ ಅಂತ ಉಳ್ಳಳ್ಳಿ ಸುರೇಶ್ ಅವರು ಹೇಳಿದರು. ಭರವಸೆ ಕೊಟ್ಟರು, ಎಲ್ಲ ಮಾಡಿದ್ರು, ಎಲ್ಲರ ಹತ್ರ ಮಾತುಕತೆ ಮಾಡ್ತೀನಿ ಸರ್ಕಲ್ ಎಲ್ಲ ಮಾಡಿದ್ರು. ಆದರೆ ಉಳ್ಳಳ್ಳಿ ಸುರೇಶ್ ಅವ್ರ ಕೈಲಿ ನಮ್ಮ MLA ಅವರು ಅವ್ರ ಕೈಲೂ ಮಾಡೋಕ್ಕಾಗಿಲ್ಲ. ಈ ಜಾಗ ಓನರ್ಗಳಿಗೆ ಆಮೇಲೆ 3 ಸೈಟ್ ಕೇಳಿದ್ದಾರೆ ಅವರು. ಯಾರು? ಈ ಜಾಗದ ಓನರು. ನಾನು ರೋಡ್ ಬಿಟ್ಕೊಡ್ತೀನಿ, 3 ಸೈಟ್ ಕೊಡಿ ನಮಗೆ. ಆದರೆ ಇಲ್ಲಾಗ್ಬೋದು, ಬೇರೆ ಕಡೆ ಆಗ್ಬೋದು, 3 ಸೈಟ್ ಬಿಟ್ಕೊಟ್ರೆ ನಾವು ರೋಡ್ನ ಬಿಟ್ಕೊಡ್ತೀವಿ ಅಂತ ಈ ಜಾಗದ ಓನರು ಹೇಳ್ತಾ ಇದ್ದಾರೆ, ಈ ರೋಡಿಗೆ ಸಂಬಂಧಪಟ್ಟವರು. ಆದರೆ ಇವರು ಅದನ್ನು ರವಿ ಅಣ್ಣಗೌಡ ಆಗ್ಬೋದು, ದಯಾನಂದ ಆಗ್ಬೋದು, ಆಯಿತಾ, ಅವರೆಲ್ಲ MLA ಕೌನ್ಸಿಲರ್ ಆಗಿದ್ದವ್ರು ನಮ್ಮ ಏರಿಯಾಗೆ. ದಾನಿ ಆಗಿರ್ಬೋದು. ದಾನಿ ಎಲೆಕ್ಷನ್ ಮುಗಿಯೋವರೆಗೂ, ಎಲೆಕ್ಷನ್ ಹಿಂದೆ ಬಂದವನು ಇವತ್ತವರೆಗೂ ಬಂದು ನೋಡಿಲ್ಲ, ಏರಿಯಾಗೆ ಬಂದಿಲ್ಲ, ಆಯಿತಾ. ಆದರೆ ಇವತ್ತವರೆಗೂ ನಮ್ಮ ಸಮಸ್ಯೆ ಒಂದು ಸೈನು, ನಾವು ಒಂದು ಸ್ಕೂಲ್ಗಾಗ್ಬೋದು, ಇಲ್ಲ ಒಂದು ನಮ್ಮ ಮನೆಯ ಹಕ್ಕುಪತ್ರಕ್ಕಾಗ್ಬೋದು, ಇಲ್ಲ ಏನೋ ಒಂದು ನಲ್ಲಿದಕ್ಕಾಗ್ಬೋದು, ಏನೇ ಒಂದು ಸೈನಿಗೆ ಹೋಗಬೇಕು ಅಂದರೆ ದಾನಿಯವರು ನಮಗೆ ಕೈಗೆ ಸಿಗ್ತಿಲ್ಲ. ನಾವೇನು ಮಾಡೋಣ? ಇಂಥ ಕೌನ್ಸಿಲರ್ನ ಇಟ್ಕೊಂಡು ನಾವೇನು ಮಾಡಬೇಕು? ಈ ಥರ ಕೌನ್ಸಿಲರ್ಗಳು ನಮಗೆ ನೆಕ್ಸ್ಟ್ ಬೇಡ. 200 ಮನೆಗಳು ಬೇಲೂರು ಚಂಕೇಶ ನಗರ ಈ ರಸ್ತೆ ವಿಚಾರ ನಾವು ಮಾತಾಡ್ತಾ ಇದ್ದೀವಿ. ಯಾಕೆಂದರೆ ನಾವೆಲ್ಲ 25 ವರ್ಷದ ಮೇಲೆ ಆಯಿತು ಬಂದು. ಇಲ್ಲಿ ಒಂದು ರೋಡು ಸರಿ ಇಲ್ಲ ಓಡಾಡೋಕ್ಕೆ. ಆದರೆ ಎಲ್ಲ ರಾಜಕಾರಣಿಗಳು ಎಲ್ಲ ಬರ್ತಾರೆ, ಬಂದಾಗ ಏನು ಮಾಡ್ತಾರೆ, ವಿಶ್ವಾಸವನ್ನು ಕೊಡ್ತಾರೆ, ಈ ರೋಡ್ ಮಾಡಿಸ್ಕೊಡ್ತೀವಿ, ಡಾರಕ್ಸ್ ಕೊಡ್ತೀವಿ ಅಂಥೇಳಿ. ಇವತ್ತವರೆಗೂ ಅದು ಯಾವುದೋ ಒಂದು ಕೆಲಸನೂ ಆಗಿಲ್ಲ, ಬರೀ ಭರೋಸೆ ಕೊಡ್ತಾರೆ, ಕೆಲಸ ಒಂದು ಮಾಡಿಕೊಟ್ಟಿಲ್ಲ. ಆಮೇಲೆ ಡ್ರೈನೇಜ್ ಪ್ರಾಬ್ಲಮ್ ಇದೆ ಚಂಕೇಶ ನಗರದಲ್ಲಿ. ಆಮೇಲೆ ಚರಂಡಿಗಳು ತುಂಬ ಪ್ರಾಬ್ಲಮ್ ಇದೆ. ಏನಪ್ಪ ಅಂತಂದರೆ ಇಷ್ಟೊಂದು ಸಮಸ್ಯೆಗಳಿದ್ದಾವೆ, ನಾವು ಯಾರ ಕೈಲಿ ಹೇಳ್ಕೊಳ್ಳೋಣ? ಇವತ್ತು ನೀವು ನಮ್ಮ ಬೇಲೂರ ಪ್ರೆಸ್ನವರೆಲ್ಲ ಬಂದು ನಮ್ಮನ್ನು ನಾವು ವಿಚಾರಿಸಿದಾಗ ನಾವು ಈ ವಿಚಾರನ ನಾವು ಹೇಳ್ತಾಯಿದ್ದೀವಿ. ಯಾಕೆಂತಂದರೆ ಮುಂದೆ ನೀವು ನಮ್ಮನ್ನು ತುಂಬ ರಕ್ಷಣೆ ಕೊಟ್ಟು ನಮ್ಮ ಈ ಕೆಲಸಗಳೆಲ್ಲ ನೀವು ಎಲ್ಲ ಸೇರಿ ಎಲ್ಲ ನೀವು ಮಾಡಿಸ್ಕೊಡ್ಬೇಕು ಅಂತೇಳಿ ನಮ್ಮ ಪ್ರಾರ್ಥನೆ ಜಬ್ಬಾರ್ ಅಂತೇಳಿ ಉತ್ತರ ಕೊಡ್ತೀವಿ ಅಂತೇಳಿ ಹೇಳಿದ್ರು. ಓಟ್ ಕೇಳಕ್ಕೆ ಬರ್ತಾರಲ್ವ, ಅದನ್ನು ಆಶ್ವಾಸನೆ ಕೊಟ್ಟು ಹೋಗ್ಬಾರ್ದು. ಕೊಟ್ಟೋದ್ಮೇಲೆ ಅದೇ ರೀತಿ ನಡ್ಕೋಬೇಕಲ್ವ. 37 ಮನೆದು ಅಲ್ಲಿಂದ ಸೊಂಬೋರ್ಡಿಂದ ಎಲ್ಲ ಮಾಡಿಸ್ಕೊಬಂದಿದ್ವಲ್ಲ, ಅವ್ರಿಗಾದರೂ ಮಾಡಿಕೊಡ್ಬೇಕಲ್ವ. ಮಾಡಿಕೊಡ್ದಲ್ಲೇ ಸುಮ್ಮನೆ ಕೂತ್ಕೊಂಡ್ರೆ ಬಡವ್ರು ಎಲ್ಲಿಗೆ ಹೋಗ್ಬೇಕು? ಕೇಳಕ್ಕೆ ಹೋದರೆ ಅವ್ರು ಬಂದಿಲ್ಲ, ಇವ್ರು ಬಂದಿಲ್ಲ ಅಂತೇಳಿ ಕಣಿ ಹೇಳ್ತಾರಲ್ಲ, ನಮಗೆ ನಾವು ಏನು ಪರಿಹಾರ ಮಾಡ್ಕೊಳ್ಳೋಣ? ಪುರಸಭೆಯಲ್ಲಿ ಬರೀ ಲಂಚಕೋರರೇ ಇದ್ದರೆ ನಾವು ಬಡವ್ರ ತಾನೇ ಎಲ್ಲಿಗೆ ಹೋಗ್ಬೇಕು ಹೇಳಿ ನೋಡೋಣ. ನಮಗೆ ಈ ಕತೆ ಬೇಕು, ಈ ಸತ್ತು ಬೇಕು, ಹೋದರೆ ಮಾಡಿಕೊಡ್ತಾ ಇಲ್ಲ. ಏನು ಮಾಡೋಣ ನೀವೇ ಹೇಳಿ. ಏನು ಹೇಳ್ತಾರೆ? ಕೇಳಿದ್ರೆ ಎಂಥದ ಏನು ಅಂದ್ರಲ್ಲ, ಏನಂದಿದ್ದ ಕಂಪ್ರನಿಸ ಹೋಗಿದ್ರಲ್ಲ, ಏನಂದ್ರ ಏನಕ್ಕೆ? ಅದೇ ಮನೆಗೆ ಈ ಕತೆಗೆ ಅದೇನೋ ಅಂದ್ರು, ಅದು ಬರಬೇಕು, ಇವ್ರು ಬರಬೇಕು, ಅವ್ರು ಬರಬೇಕು, ಇವ್ರು ಬರಬೇಕು ಅಂತೇಳಿ ಹೇಳ್ತಾರಂತ. ಆಮೇಲೆ ನೀವು ಶಾಸಕ ನ್ಯೂಸ್ ಸಂಗಮಕ್ಕಾಗಿ ಅನಂತರಾಜೆ ಅರಸು, ಬೇಲೂರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕಾಡಾನೆ ದಾಳಿಗೆ ಕಾರ್ಮಿಕನೊಬ್ಬ ದಾರುಣವಾಗಿ ಸಾವನ್ನಪ್ಪಿರುವ ಘಟನೆ ಸಿದ್ದಾಪುರ ಸಮೀಪದ ಎಮ್ಮೆಗುಂಡಿ ತೋಟದಲ್ಲಿ ನಡೆದಿದೆ. ಹಾಸನ ಜಿಲ್ಲೆ ಬೇಲೂರು ಪಟ್ಟಣದ ಪುರಸಭೆ ವ್ಯಾಪ್ತಿಯ 8ನೇ ವಾರ್ಡ್ ಚನ್ನಕೇಶವ ನಗರ ಸಮಸ್ಯೆ ಸುಳಿಯಲ್ಲಿ ಸಿಲುಕಿ ನಲುಗುತ್ತಿದೆ. ಕುಶಾಲನಗರ ಪಟ್ಟಣದ ಕೇರಳ ಸಮಾಜದ ಸಭಾಂಗಣದಲ್ಲಿ ಶಾಸಕರಾದ ಡಾಕ್ಟರ್ ಮಂತಲ್ಗೌಡರ ನೇತೃತ್ವದಲ್ಲಿ ಹನುಮ ಜಯಂತಿ ಕುರಿತು ಪೂರ್ವಭಾವಿ ಸಭೆ ಹಮ್ಮಿಕೊಳ್ಳಲಾಗಿತ್ತು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಮಂಜು ಬಿಯರ್ ಬೈಲ್ಕುಪ್ಪ.